ಡಾಕ್ಟರ್ ಮುಗೊಳ್ಳಿ ಗಣೇಶ್ ಅವರು ಕನ್ನಡ ಸಾಹಿತ್ಯ ಲೋಕದ ಪ್ರಮುಖ ಹಾಗೂ ಜನಪ್ರಿಯ ಕಥೆಗಾರ, ಕಾದಂಬರಿಕಾರ, ವಿಮರ್ಶಕ ಮತ್ತು ಜಾನಪದ ವಿದ್ವಾಂಸರಾಗಿದ್ದಾರೆ. ಹಳ್ಳಿ ಬದುಕಿನ ನೈಜ ಚಿತ್ರಣ, ದಲಿತ ಸಂವೇದನೆ ಹಾಗೂ ದಮನಿತ ಸಮುದಾಯಗಳ ಒಡಲಾಳದ ಧ್ವನಿಯನ್ನು ತಮ್ಮ ಸಾಹಿತ್ಯದ ಮೂಲಕ ತಂದ ಹೆಗ್ಗಳಿಕೆ ಇವರದ್ದಾಗಿದೆ. ಇವರ ಪ್ರಮುಖ ಜೀವನ ಚರಿತ್ರೆ ನೋಡೋದಾದರೆ ಜೀವನದ ಪರಿಚಯ. ಜನನ ಜುಲೈ 1, 1962ರಂದು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಸಂತೆಮೂಗೇನಹಳ್ಳಿಯಲ್ಲಿ ಜನಿಸಿದರು. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಸಂತೆಮೂಗೇನಹಳ್ಳಿ. ವೃತ್ತಿ: ಇವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಜಾನಪದ ಅಧ್ಯಯನ ವಿಭಾಗದಲ್ಲಿ ಸುದೀರ್ಘ 28 ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಮತ್ತು ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದರು. ನಿಧನ: ಅಕ್ಟೋಬರ್ 5, 2025ರಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ತಮ್ಮ 64ನೇ ವಯಸ್ಸಿನಲ್ಲಿ ಅಂಗಾಂಗ ವೈಫಲ್ಯದಿಂದಾಗಿ ವಿಧಿವಶರಾದರು. ಇವರ ಪ್ರಮುಖ ಕೃತಿಗಳು: ಕಥಾ ಸಂಕಲನಗಳು ಬುಗುರಿ, ಮಣ್ಣು, ಅತ್ತೆ, ದೇವರ ದಾರಿ, ಬಿಟ್ಟು ಹೋದ ಮನುಷ್ಯ ಇವರ ಪ್ರಮುಖ ಕಥಾ ಕೃತಿಗಳಾಗಿವೆ. ಕಾದಂಬರಿಗಳು: ಹೊಕ್ಕಳು ಇವರ ಗಮನಾರ್ಹ ಕಾದಂಬರಿಯಾಗಿದೆ. ಇವರ ಹೊಕ್ಕಳು ಕಾದಂಬರಿ ಪ್ರಸಿದ್ಧವಾಗಿದೆ. ಹೊಕ್ಕಳು ಎಂಬ ಕಾದಂಬರಿ. ಆತ್ಮಕಥನ: 2024ರಲ್ಲಿ ಪ್ರಕಟವಾದ ನಾನೆಂಬುದು ಕಿಂಚಿತ್ ಅಂತ ಇವರದು ಒಂದು ಆತ್ಮಕಥನ. ನಾನೆಂಬುದು ಕಿಂಚಿತ್ ಇವರ ಅತ್ಯಂತ ಧೈರ್ಯಶಾಲಿ ಮತ್ತು ಪ್ರಾಮಾಣಿಕ ಆತ್ಮಕಥನವಾಗಿದ್ದು, ಸಮಾಜದಲ್ಲಿನ ಜಾತಿ ಪದ್ಧತಿಯಲ್ಲಿನ ಕ್ರೌರ್ಯ ಮತ್ತು ಸ್ವಂತ ಬದುಕಿನ ಏರಿಳಿತಗಳನ್ನು ಈ ಆತ್ಮಕಥನ ಬಿಚ್ಚಿ ಇಡುತ್ತದೆ. ವೈಚಾರಿಕ ಮತ್ತು ಜಾನಪದ ಕೃತಿಗಳು: ದೇಶಿ ಅವ್ಯಕ್ತ ಚರಿತ್ರೆ ಹಾಗೂ ದಲಿತ ಜಾನಪದ ಇತ್ಯಾದಿ ಸಂಶೋಧನಾ ಕೃತಿಗಳನ್ನು ರಚಿಸಿದ್ದಾರೆ. ಮುಗೊಳ್ಳಿ ಗಣೇಶ್ ಅವರು ಸತ್ಯ ನಿಷ್ಠುರ ಬರಹಗಾರರಾಗಿದ್ದರು ಮತ್ತು ಶೋಷಿತರ ಮತ್ತು ನೆಲಮೂಲದ ಸಂಸ್ಕೃತಿಯ ಪರವಾಗಿ ಸದಾ ಧ್ವನಿ ಎತ್ತುತ್ತಿದ್ದರು ಎಂಬುದು ಇವರ ಒಂದು ವ್ಯಕ್ತಿತ್ವವಾಗಿದೆ.